ವೃಷಭ ರಾಶಿಯವರಿಗೆ ಮುಖ್ಯವಾಗಿ ನಿಮ್ಮ ವ್ಯಯಾಧಿಪತಿ ಧನಸ್ಥಾನದಲ್ಲಿದ್ದಾರೆ. ನಿಮ್ಮ ಸಪ್ತಮಾಧಿಪತಿ ಕೂಡ ಧನಸ್ಥಾನದಲ್ಲಿದ್ದಾರೆ. ಸಪ್ತಮ ಅಂದರೆ ಪಾರ್ಟ್ನರ್ಶಿಪ್, ಮದುವೆ, ಸಂಗಾತಿ. ಧನಸ್ಥಾನದಲ್ಲಿದ್ದಾರೆ ಅಂದರೆ ನಿಮ್ಮ ಪಾರ್ಟ್ನರ್ ಮುಖಾಂತರ ನಿಮಗೆ ಲಾಭ ಬರ್ತಕ್ಕಂಥದ್ದು, ನಿಮ್ಮ ಸಂಗಾತಿಗೆ ಜಯ ಸಿಗ್ತಕ್ಕಂಥದ್ದು, ಅವ್ರಿಗೆ ಆರ್ಥಿಕ ಅಭಿವೃದ್ಧಿ, ಪ್ರಮೋಷನ್ ಸಿಗ್ತಕ್ಕಂಥದ್ದು. ವ್ಯಯಾಧಿಪತಿ ಧನಸ್ಥಾನದಲ್ಲಿದ್ದಾರೆ ಅಂದರೆ ಬರಬೇಕಾಗಿರ್ತಕ್ಕಂಥ ಹಣ ನಿಂತೋಗೋದು, ಬರ್ತಕ್ಕಂಥ ಇನ್ಕಮ್ ಸಡನ್ ಆಗಿ ಕಮ್ಮಿ ಆಗ್ತಕ್ಕಂಥದ್ದು, ಖರ್ಚುಗಳು ಸ್ವಲ್ಪ ಸಡನ್ ಆಗಿ ರೈಸ್ ಆಗೋದು. ಏನಿವೆ ಹಬ್ಬಗಳು ಕೂಡ ಬರ್ತಾ ಇದ್ದಾವೆ, ಅದರಿಂದ ಕೂಡ ನಿಮಗೆ ಖರ್ಚುಗಳಾಗ್ಬೋದು. ಮತ್ತು ಎರಡನೇ ಮನೆಯಲ್ಲಿ ಕುಜ ಇದ್ದರೆ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಯಾಕಂದರೆ ಕುಜಾನೇ ನಮ್ಮನ್ನು ಅತಿಯಾಗಿ ಮಾತಾಡಿಸೋ ಥರ ಮಾಡಿ ಅದರಿಂದ ಜಗಳ ತರಿಸ್ತಕ್ಕಂಥವನು. ಅದಕ್ಕೆ ಕುಜನನ್ನು ಜಗಳಕಾರಕ. ಜಾತಕ ನೋಡುವಾಗ ಮದುವೆ ಟೈಮಲ್ಲೆಲ್ಲ ಕುಜದೋಷ ಇದೆ ಅಂತಾರೆ. ಕುಜದೋಷ ಅಂದರೆ ಕುಜ ಜಗಳ ಮಾಡಿಸ್ತಾನೆ, ಅದಕ್ಕೆ ಇದನ್ನು ಕುಜದೋಷ ಅಂತೀವಿ. ಇನ್ನೇನು ಅಪಾಯ ಮಾಡೋದಿಲ್ಲ. ಮತ್ತೆ ಗುರು ಭಗವಾನರು 3ನೇ ಮನೆಯಲ್ಲಿದ್ದಾರೆ. ನಿಮ್ಮ ಲಾಭಾಧಿಪತಿ 3ನೇ ಮನೆಯಲ್ಲಿದ್ದಾರೆ ಅಂದರೆ ನಿಮಗೆ ಲಾಭ ಯಾವ ಥರ ಬರುತ್ತೆ ಅಂದರೆ 3ನೇ ಮನೆ ಪರಿಶ್ರಮ. ನಿಮಗೆ ಪರಿಶ್ರಮದಿಂದ ಲಾಭ ಬರುತ್ತೆ. ನಿಮ್ಗೆ ಎಷ್ಟು ಎಫರ್ಟ್ಸ್ ಇಡ್ತೀರೋ ಅಷ್ಟು ನಿಮಗೆ ಗುರು ಭಗವಾನರು ನಿಮ್ಗೆ ಕರುಣಿಸ್ತಾರೆ. ಅಷ್ಟಮಾಧಿಪತಿ ಕೂಡ ಗುರು ಆಗಿರೋದ್ರಿಂದ ಕಷ್ಟ ಕೊಟ್ಟೆ ಜಯ ಕೊಡ್ತಾರೆ, ಸುಲಭವಾಗಿ ನಿಮಗೆ ಜಯ ಕೊಡಲ್ಲ. ಅದರಿಂದ ನೀವು ಶಿಸ್ತನ್ನು ಪಾಲಿಸಬೇಕು. ಶನಿ ಭಗವಾನರು ಕೂಡ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ. ಶಿಸ್ತೇ ಮುಖ್ಯ. ಶನಿ ಯಾರ ರಾಶಿಯನ್ನು ನೋಡ್ತಾರೋ ಅವರು ರಾತ್ರಿ ಬೇಗ ಮಲಗಬೇಕು, ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಎದ್ದೇಳಬೇಕು. ನಾಳೆ ಮಾಡೋ ಕೆಲಸ ಇವತ್ತು ಮಾಡಬೇಕು, ಇವತ್ತು ಮಾಡೋ ಕೆಲಸ ಈಗಲೇ ಮಾಡಬೇಕು. ಎಲ್ಲಿ ಕೇಳಿದ್ದು ಅಲ್ಲೇ ಬಿಡಬೇಕು, ಎಲ್ಲಿ ವಸ್ತು ಅಲ್ಲೇ ಇಡಬೇಕು. ಸ್ವಲ್ಪ ಶಿಸ್ತನ್ನು ನೀವು ಪಾಲನೆ ಮಾಡಿ. ಶನಿ ಭಗವಾನರು ಲಾಭಸ್ಥಾನದಲ್ಲಿದ್ದಾರೆ ಅಂದರೆ ನಿಮಗೆ ಸುಲಭವಾಗಿ ಬದುಕೋ ಮಾರ್ಗವನ್ನು ತೋರಿಸ್ತಾರೆ, ದುಡಿಮೆ ಮಾರ್ಗವನ್ನು ತೋರಿಸ್ತಾರೆ, ಬದುಕೋದನ್ನು ನಿಮಗೆ ಯಾವ ಥರ ಅಂತ ಹೇಳ್ಕೊಡ್ತಾರೆ. ಅದರಿಂದ ಗುರು ಭಗವಾನರು 3ನೇ ಮನೆಯಲ್ಲಿದ್ದರು. ಶನಿ ಭಗವಾನರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಯಥೇಚ್ಛವಾಗಿದೆ. ಸುಖದ ಭಾವದಲ್ಲಿ ಕೇತು, ರವಿ, 2 ಪಾಪಗ್ರಹರು ಸುಖದ ಭಾವದಲ್ಲಿದ್ದಾರೆ ಅಂದರೆ ನೆಮ್ಮದಿ ಸ್ವಲ್ಪ ಕಮ್ಮಿ ಆಗತ್ತೆ. ಮನೆಗೆ ನೆಂಟರು ಬಂದು ಖರ್ಚು ವೆಚ್ಚಗಳು ಜಾಸ್ತಿ ಆಗಿ ಯಾವುದೋ ಒಂದು ರೀತಿಯಲ್ಲಿ ಹಣದ ಮನೆಯಲ್ಲಿ ಕುಡಿಟ್ಟಂಥ ಹಣ ಆಚೆ ಹೋಗಿ ಖರ್ಚಾಗ್ತಕ್ಕಂಥದ್ದು. ಸುಖದ ಭಾವದಲ್ಲಿ ಗ್ರಹಗಳಿದ್ರೆ ಸರಿಯಾಗಿ ನಿದ್ದೆ ಬರದೇ ಇರೋದು, ಒಂದೊಂದು ಸರ್ತಿ ಸ್ಲೀಪ್ಲೆಸ್ನೆಸ್ ನೈಟ್ಸ್ ಈ ಥರ ಎಲ್ಲ ಆಗ್ತಾ ಇರುತ್ತೆ. ನಿಮ್ಮ ಶ್ರಮೆಗಿಂತ ನೀವು 8:30 ಗಂಟೆಗಿಂತ ಹೆಚ್ಚಾಗಿ ಕೆಲಸ ಮಾಡಬೇಕಾಗಿ ಬರ್ಬೋದು. ಕೇತು ಕೂಡ ಭಕ್ತಿಕಾರಕ ಗ್ರಹ ಆಗಿರೋದ್ರಿಂದ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನು ನೀವು ಇಟ್ಟಿದ್ರೆ, ಕೇತು ಗಣಪತಿಯನ್ನು ಆರಾಧನೆ ಮಾಡಿದರೆ, ಸೂರ್ಯ ನಮಸ್ಕಾರ ಮಾಡ್ತಾ ಬಂದರೆ ಈ 2 ಗ್ರಹರು ನಿಮ್ಮ ಪಾಲಾಗಿರ್ತಾರೆ. ಸರ್ವೇ ಸಾಧಾರಣವಾಗಿ ವೃಷಭ ರಾಶಿ 2ನೇ ರಾಶಿ ಆಗಿರೋದ್ರಿಂದ 2ನೇ ಮನೆಯನ್ನ ಕತ್ತು ಅಂತ ಕರಿತೀವಿ ನೈಸರ್ಗಿಕ ರಾಶಿಗಳಲ್ಲಿ. ಈ ವೃಷಭ ರಾಶಿಯವರಿಗೆ ಸರ್ವೈಕಲ್ ಪ್ರಾಬ್ಲಮ್ಸ್ ಅಂತ ಬರ್ತಾ ಇರುತ್ತೆ. ಕತ್ತು ನೋವು ಬರ್ತಕ್ಕಂಥದ್ದು, ಅಥವಾ ಯಾರು ಕಂಪ್ಯೂಟರಲ್ಲಿ ಬೆಳಗಿನ ಸಂಜೆ ಅವರು ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಫ್ರೋಸನ್ ಶೋಲ್ಡರ್ ಪ್ರಾಬ್ಲಮ್ಸ್ ಈಸಿಯಾಗಿ ಈ ರಾಶಿಯವ್ರಿಗೆ ಬರ್ತಾ ಇರುತ್ತೆ. ಇದಕ್ಕಾಗಿ ಒಂದು ಸಣ್ಣ ಮಂತ್ರ ಹೇಳ್ತೀನಿ. ಓಂ ಐಂ ರೋಗನಾಶಾಯ ಓಂ ಫಟ್. ಈ ಮಂತ್ರವನ್ನು ಹೇಳ್ಕೊಂಡು ಮುಲಾಮ್ ಹಚ್ಕೊತಾ ಇರಿ. ಯಾವುದೇ ಆಗಲಿ ಬರೀ ಮಂತ್ರದಿಂದ ಕಾಯಿಲೆಗಳು ಯಾರಿಗೂ ವಾಸಿ ಆಗೋದಿಲ್ಲ. ಅದರ ಜೊತೆಗೆ ನೀವು ವೈದ್ಯವನ್ನು ತಗೊಳ್ಳೋದ್ರಿಂದ ನಿಮಗೆ ಕಾಯಿಲೆ ಬೇಗ ವಾಸಿ ಆಗತ್ತೆ ಅಥವಾ ಕಂಟ್ರೋಲಲ್ಲಿ ಇರುತ್ತೆ. ಈ ಮಂತ್ರವನ್ನು ಯಾರ್ಯಾರು ಕತ್ತು ನೋವಿದೆಯೋ ಅವರು ಕೂಡ ಹೇಳ್ಕೋಬೋದು, ವೃಷಭ ರಾಶಿಯವರು ಮಾತ್ರನೇ ಅಲ್ಲ. ಸರಿ, ಹಾಗಾದರೆ ನೆಕ್ಸ್ಟು ಬುಧ ಭಗವಾನರು ನಿಮ್ಮ ಪೂರ್ವಜನ್ಮದ ಪುಣ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ 8ನೇ ತಾರೀಕು. 8ನೇ ತಾರೀಕುವರೆಗೂ ನಿಮ್ಮ ಸುಖ ಸ್ಥಾನದಲ್ಲಿದ್ದು ಕೇತು ಮತ್ತು ರವಿ ಕೊಡ್ತಾ ಇರ್ತಕ್ಕಂಥ ನೆಗೆಟಿವನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ 8ನೇ ತಾರೀಕಿಂದ ನಿಮಗೆ ಪೂರ್ವಜನ್ಮದ ಪುಣ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ವೃಷಭ ರಾಶಿಯವರು ಭೂರಾಶಿಯವರು, ಭೂಮಿ, ವ್ಯವಸಾಯ, ಕೃಷಿ ಮಾಡ್ತಕ್ಕಂಥವ್ರು. ಮತ್ತೊಂದು ಭೂಸ್ಥಾನ ಒಂದು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಬುಧ ಭಗವಾನರು ಸ್ವಂತ ರಾಶಿಯಲ್ಲಿದ್ದಾರೆ, ಅದು ಭೂರಾಶಿ. ಅದರಿಂದ ರೈತರಿಗೆ ಕಮರ್ಷಿಯಲ್ ಕ್ರಾಪ್ಸ್ ಇಟ್ಟಿರೋರಿಗೆ ಸಡನ್ ಆಗಿ ಲಾಭ ಬರೋದು. ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಮಾಮೂಲಿ ವೆಜಿಟೇಬಲ್ಸು ಇಂಥದೆಲ್ಲ ಕೂಡ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಕರಿತೀವಿ. ರೆಗ್ಯುಲರ್ ಕ್ರಾಪ್ಸ್ ಅಂತ ಹೇಳಿದ್ರೆ ರಾಗಿ, ಭತ್ತ, ಇದೆಲ್ಲ ಕಡಲೆಕಾಯಿ ಇಂಥದ್ದೆಲ್ಲ ಕೂಡ ನಿಮಗೆ ರೆಗ್ಯುಲರ್ ಕ್ರಾಪ್ಸ್ ಆಗುತ್ತೆ. ಸೊ ಅದರಿಂದ ಯಾರ್ಯಾರು ಕಮರ್ಷಿಯಲ್ ಕ್ರಾಪ್ಸ್ ಆಗ್ತಾ ಇದ್ರೆ ಅವ್ರಿಗೆ ಸಡನ್ ಆಗಿ ಅದೃಷ್ಟ ಲಕ್ಷ್ಮಿ ಕೈ ಹಿಡಿಯತ್ತೆ. ಸೊ ಅದಕ್ಕಾಗಿ ಬುಧ ಭಗವಾನರು ನಿಮ್ಮ ಜೊತೆಯಲ್ಲಿದ್ದಾರೆ 8ನೇ ತಾರೀಕಿಂದ. ಬುಧ ಭಗವಾನರ ಒಂದು ಕೃಪಾ ಕಟಾಕ್ಷದಿಂದ ಯಾರು ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದಾರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಮಾಡ್ತಾ ಇದ್ದಾರೋ ಅವ್ರಿಗೆ ಕೂಡ ಬುಧ ಸಪೋರ್ಟ್ ಮಾಡ್ತಾನೆ. ಮತ್ತೆ 6ನೇ ಮನೆಗೆ, ನಿಮ್ಮ 6ನೇ ಮನೆಗೆ ನಿಮ್ಮ ರಾಶಿ ಅಧಿಪತಿ ನೀಚತ್ವ ಕಳ್ಕೊಂಡು 6ನೇ ಮನೆಗೆ ಬರ್ತಾ ಇದ್ದಾರೆ. ಯೂಶಲಿ 6ನೇ ಮನೆ ಶುಕ್ರ ಭಗವಾನರಿಗೆ ಶ್ರೇಷ್ಠವಾದ ಸ್ಥಾನ ಅಲ್ಲ. 6ನೇ ಮನೆ ಶುಕ್ರ ಭಗವಾನರಿದ್ರೆ ಏನಾದರೂ ಬ್ಲಡ್ ವೇರಿಯೇಷನ್ಸ್ ಆಗುತ್ತೆ, ಶುಗರು, BP,
ಯಾರಿಗೂ ಕಾಯಿಲೆ ಇಲ್ದಿರೋರಿಗೆ ಟೆನ್ಷನ್ ಇರೋದಿಲ್ಲ. ಆಲ್ರೆಡಿ ಯಾರಿಗಾದ್ರೂ ಇದ್ದರೆ ಅದು ಸ್ವಲ್ಪ ಎಸ್ಕಲೇಟ್ ಆಗ್ಬೋದು. ಬಟ್ ತುಲಾರಾಶಿ ಸ್ವಂತ ರಾಶಿ ಆಗಿರೋದರಿಂದ ಚಿತ್ತ ನಕ್ಷತ್ರಕ್ಕೆ ಪ್ರವೇಶ ಮಾಡಿ ವಿಶಾಖ ನಕ್ಷತ್ರದವರೆಗೂ ಜರ್ನಿ ಮಾಡ್ತಾ ಇರೋದರಿಂದ ಸ್ವಂತ ಮನೆ ಆಗಿರೋದರಿಂದ ಅಂಥ ಅಪಾಯಕಾರಿ ಇರೋದಿಲ್ಲ. ಸ್ವಲ್ಪ ಮಾನಿಟರ್ ಮಾಡಿಕೊಳ್ಳಿ. ಶುಕ್ರ ಭಗವಾನರ 6ನೇ ಮನೆಯಲ್ಲಿದ್ದರೆ ಸ್ತ್ರೀ ಸುಖದಿಂದ ವಂಚಿತರಾಗ್ತಕ್ಕಂಥದ್ದು, ಒಂದೊಂದು ಸರ್ತಿ ಪ್ರೀತಿ ಪ್ರೇಮದಲ್ಲಿ ವಿಘ್ನ, ಆ ಥರ ಕೂಡ ಚಾನ್ಸಸ್ ಇರುತ್ತೆ. ನಿಮಗೆ ಕರ್ಮಸ್ಥಾನದಲ್ಲಿ ರಾಹು ಭಗವಾನರಿದ್ದಾರೆ ಅಂದರೆ ಉದ್ಯೋಗದಲ್ಲಿ ಸ್ವಲ್ಪ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ಅಂದ್ಕೊಂಡಂಗೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಸೊ ಉದ್ಯೋಗದಲ್ಲಿ ನಿಮಗೆ ಏರ್ಪೇರ್ ಆಗ್ತಾ ಇರುತ್ತೆ. ಹೊಸ ಉದ್ಯೋಗಕ್ಕಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ವಿಳಂಬ ಆಗೋದು ಇದೆಲ್ಲ ಕೂಡ ರಾಹು ಮಾಡ್ತಾರೆ. ಆದರೆ ರಾಹು ಯಾವಾಗಲೂ ವಿಳಂಬನೆ ಮಾಡೋದಿಲ್ಲ. ಒಂದೊಂದು ಸರ್ತಿ ಸಡನ್ ಅವಕಾಶಗಳು ಕೊಡ್ತಾರೆ, ಒಂದೊಂದು ಸರ್ತಿ ಸಡನ್ ಕೆಳಗಡೆ ಕರ್ಕೊಂಡ್ಬರ್ತಾ ಇರ್ತಾರೆ. ಸೊ ಅದರಿಂದ ರಾಹು ಯಾವಾಗಲೂ ಕೂಡ ನೈಋತ್ಯ ಮೂಲೆಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ನವಗ್ರಹ ಮಂಟಪದಲ್ಲಿ ನೈಋತ್ಯ ಮೂಲೆಯಲ್ಲಿ ಇರ್ತಾರೆ, ಸೌತ್ ವೆಸ್ಟ್ ಕಾರ್ನರ್. ಅದರಿಂದ ನೀವು ಕಿಚನಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು, ಮತ್ತು ನಿಮ್ಮ ಸೌತಲ್ಲಿ ಒಂದು 0 ಅಂತ ಸರ್ಕಲ್ ಮಾಡಿ ಸೆಂಟ್ರಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಇಡಿ. ಬ್ಲ್ಯಾಕಲ್ಲಿ ಸರ್ಕಲ್ ಮಾಡಿ ಸೆಂಟ್ರಲ್ಲಿ ಒಂದು ಡಾಟ್ ಇಟ್ಬಿಟ್ಟು ನಿಮ್ಮ ಲಿವಿಂಗ್ ಹಾಲಲ್ಲಿ ಒಂದು ಫ್ರೇಮ್ ಮಾಡಿ ಅದನ್ನು A4 ಸೈಜ್ ಶೀಟಲ್ಲಿ ವೆಸ್ಟ್ ವಾಲ್ಗೆ ಹಾಕಿದರೆ ಅದು ಸ್ಪೇಸನ್ನು ಕ್ರಿಯೇಟ್ ಮಾಡಿ ನಿಮಗೆ ಎಂಡ್ಲೆಸ್ ಅಪಾರ್ಚುನಿಟೀಸನ್ನು ಕೊಡ್ತಾ ಬರುತ್ತೆ. ರಾಹು ಆರಾಧನೆಗಾಗಿ ದುರ್ಗಾ ಸಪ್ತಶತಿಯನ್ನು ಓದ್ಬೋದು, ದುರ್ಗಾ ಕವಚವನ್ನು ಓದಬಹುದು. ಸಾಧ್ಯ ಆಗಿಲ್ಲ ಅಂದರೆ ಶನಿವಾರ ಒಂದು ಇಡಿಯಷ್ಟು ಕರಿ ಉದ್ದು ಎಲೆ ಅಡಿಕೆ 4 ರೂಪಾಯಿ ದಕ್ಷಿಣೆ. ಈ ರಾಹು ಭಗವಾನದು ನಂಬರ್ 4. ಸೊ ಅದರಿಂದ ನೀವು ಈ 4 ರೂಪಾಯಿ ದಕ್ಷಿಣೆಯನ್ನು ಇಟ್ಟುಬಿಟ್ಟು ನವಗ್ರಹದಲ್ಲಿ ರಾಹು ಗ್ರಹಕ್ಕೆ 9 ಪ್ರದಕ್ಷಿಣೆ ಮಾಡಿ ಸಿಂಪಲ್ ಮಂತ್ರ ಓಂ ರಾಮ್ ರಾಹುವೆ ಅಂತ ಹೇಳ್ಕೊತ ಬಂದಿದ್ರೆ ವೃಷಭ ರಾಶಿಯವರಲ್ಲಿ ಎಲ್ಲ ರಾಶಿಯವರು ರಾಹು ದೋಷ ಇರೋರು ಹೇಳ್ಕೊಬೋದು, ಅವ್ರಿಗೆ ಅನುಕೂಲಗಳಾಗ್ತಾ ಬರುತ್ತೆ. ಇದು ಶನಿ ಭಗವಾನರು ನಿಮಗೆ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ತುಂಬ ಚೆನ್ನಾಗಿರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಾ ಇದೆ. ಅದಕ್ಕೆ ಶನಿ ಭಗವಾನರು ಕೂಡ ಒಂದ್ಸರಿ ನಮಸ್ಕಾರ ಹೇಳ್ತಾ ನಿಮ್ಮ ರಾಶಿಯ ಭವಿಷ್ಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಕೆಲವು ವಾಸ್ತು ಟಿಪ್ಸನ್ನು ನಿಮ್ಮ ಮುಂದೆ ಹೇಳ್ತೀನಿ. ಇದು ಉಡುಪಿ ವಾಸ್ತು ಟಿಪ್ಸ್ ಅಂತ. ಇದಕ್ಕೆ ಮೊದಲು ನಾವು ಕುಬೇರ ಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೌತ್ ವೆಸ್ಟ್ ಕಾರ್ನರು, ಅಗ್ನಿಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಎಪಿಸೋಡಲ್ಲಿ ಮುಖ್ಯವಾಗಿ ನಾವು ದೈವ ಮೂಲೆ ಅಥವಾ ದೇವ ಮೂಲೆ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಮ್ಮ ಮನೆಯಲ್ಲಿ ವಾಸ್ತು ಹೆಂಗಿರಬೇಕು, ಈ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ದೇವ ಮೂಲೆಯ ಒಂದು ಪ್ರತ್ಯೇಕತೆ ಏನು. ಇದು ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಯಾವಾಗಲೂ ಕೂಡ ಹಗುರವಾದಂಥ ವೆಯ್ಟ್ ಇರ್ತಕ್ಕಂಥ ಮೂಲೆ. ಈ ಜಾಗದಲ್ಲಿ ನಾವು ಹೆಚ್ಚು ಭಾರವನ್ನು ಇಡಬಾರ್ದು. ಮೊದಲನೇದಾಗಿ ಮನೆಯಲ್ಲಿ ಬಾಗಿಲು ಸಾಧಾರಣವಾಗಿ ಎಲ್ಲರೂ ಕೂಡ ಈಸ್ಟ್ಗೆ ಅಥವಾ ನಾರ್ತ್ಗೆ ದೇವ ಮೂಲೆಯಲ್ಲಿ ಇಡ್ತಾರೆ. ಯಾವಾಗಲೂ ಕೂಡ ಈಸ್ಟಿಂದ 3 ಭಾಗಗಳನ್ನು ಬಿಟ್ಟೇ ನೀವು ಮೇನ್ ಡೋರನ್ನು ಇಡಬೇಕು. ಯಾಕಂದರೆ ಯಾವಾಗಲೂ ಎಷ್ಟೋ ಮನೆಗಳಲ್ಲಿ ದೇವ ಮೂಲೆನೇ ಇರೋದಿಲ್ಲ, ಕಾರ್ನರ್ಗೆ ಬಾಗಿಲು ಇಟ್ಟಿರ್ತಾರೆ. ಆ ತಪ್ಪು ಮಾಡಬಾರ್ದು. ನಿಮಗೇನಾದರೂ ಈಸ್ಟ್ ಅಥವಾ ನಾರ್ತ್ಗೆ ನಿಮ್ಮ ಮನೆ ಬಾಗಿಲಿದ್ದರೆ ಮೊದಲು 3 ಭಾಗಗಳನ್ನು ಬಿಟ್ಟುಬಿಟ್ಟು, ಅಂದರೆ ಮೊದಲು ಸೂರ್ಯ, ಚಂದ್ರ, ಕುಜ ಈ ಭಾಗಗಳನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಬುಧ ಮತ್ತು ಗುರು ಮಧ್ಯದಲ್ಲಿ 4 ಮತ್ತು 5ನೇ ಭಾಗದಲ್ಲಿ ನೀವು ಇಟ್ಕೊಂಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಜಾಗದಲ್ಲಿ ಸಾಧ್ಯವಿದಷ್ಟು ಕೂಡ ಕ್ಲೀನಾಗಿರಬೇಕು. ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬಾರ್ದು. ಎಕ್ಸ್ಪೆಷಲಿ ದೇವರ ಕೋಣೆಯನ್ನು ನೀವು ಈ ಮೂಲೆಯಲ್ಲಿ ಮಾಡಬಾರದು. ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಈ ಮೂಲೆ ಭಾರವಾಗಿ ನಮಗೆ ಅನಗತ್ಯವಾದಂಥ ಆರ್ಥಿಕ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಡಿಲೇ ಆಗ್ತವೆ. ಅದರಿಂದ ಸಾಧ್ಯವಿದ್ದಷ್ಟು ಈ ಮೂಲೆ ಕ್ಲೀನಾಗಿರಬೇಕು. ಮತ್ತು ಈ ಮೂಲೆಯ ಬಣ್ಣ ಬಂದು ಗ್ರೀನ್ ಕಲರ್ ಬಣ್ಣ, ಗ್ರೀನ್ ಕಲರ್ ಕರ್ಟನ್ಸು, ಕಿಟಕಿ ಈ ಥರ ನೀವು ಬಳಸೋದ್ರಿಂದ ಈ ಮೂಲೆ ಪ್ರಬಲವಾಗಿ ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ಈ ಮೂಲೆಯಲ್ಲಿ ಎಕ್ಸ್ಪೆಷಲಿ ಈಸ್ಟ್ಗೆ ಇರ್ತಕ್ಕಂಥ ವಿಂಡೋಗೆ ನೀವು ಗ್ರೀನ್ ಕಲರ್ ಬಣ್ಣವನ್ನು ಬಳಸಿ, ನಾರ್ತ್ಗಿರೋದಕ್ಕೆ ಬ್ಲೂ ಕಲರ್ ಬಣ್ಣವನ್ನು ಬಳಸಿ. ಈ ನಾರ್ತಲ್ಲಿ ನೀವೊಂದು ಕುಬೇರ ವಿಗ್ರಹವನ್ನು ನಾರ್ತಲ್ಲಿ ನೀವೊಂದು ಇಟ್ಕೊಂಡಿದರೆ ಅದು ನಿಮಗೆ ಹೆಚ್ಚಿನ ಆರ್ಥಿಕ ಸಹಾಯ ಒದಗಿ ಬರುತ್ತೆ. ಈಸ್ಟು ಇಂದ್ರ ಅಧಿಪತಿ ಆಗಿದ್ದರೆ ನಾರ್ತ್ಗೆ ಕುಬೇರ ಅಧಿಪತಿ. ಅದರಿಂದ ಈ ಲಾಫಿಂಗ್ ಬುದ್ಧ ಅಂತ ಏನು ಕರಿತೀವಿ, ಇದನ್ನು ನೀವು ಈ ಮೂಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಆರ್ಥಿಕ ಸ್ಥಿತಿಗತಿಗಳು ಇಂಪ್ರೂವ್ ಆಗ್ತವೆ. ಮತ್ತು ಈ ಮೂಲೆಯಲ್ಲಿ ಒಂದು ನೀಲಿ ಬಣ್ಣದ ಬಾಟ್ಲಲ್ಲಿ
ಒಂದು ಮನಿ ಪ್ಲಾಂಟ್ ಅನ್ನ ಬೆಳೆಸಿ. ಸೊ ಮನಿ ಪ್ಲಾಂಟ್ ಬ್ಲೂ ಕಲರ್ ನಾರ್ತ್ ಅಲ್ಲಿ ಇದ್ರೆ ನಿಮಗೆ ಅದರಿಂದ ಅನುಕೂಲಗಳು ಚೆನ್ನಾಗಿರುತ್ತೆ. ಆ ಬಾಟ್ಲಲ್ಲಿ ನೀರಿರೋದ್ರಿಂದ ನಾರ್ತ್ ಬಂದು ನೀರು ರೆಪ್ರೆಸೆಂಟ್ ಮಾಡೋದ್ರಿಂದ ನೀರಿನ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮನೆ ಹಾಲ್ ಸ್ಪೇಷಿಯಸ್ ಆಗಿದ್ರೆ ನಾರ್ತ್ ಅಲ್ಲಿ ಒಂದು ಫಿಶ್ ಟ್ಯಾಂಕ್ ಕೂಡ ಇಡಿ. ಅದರಲ್ಲಿ ಒಂದು ಕಪ್ಪು ಒಂದು ಫಿಶ್ ಇರೋ ಥರ ನೋಡ್ಕೊಳ್ಳಿ. ಈ ಕರಿ ಮೀನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಕರಿ ಮೀನು, ಕರಿ ಮೇಕೆ, ಕರಿ ನಾಯಿ ಮನೆಗೆ ಏನಾದರೂ ದೃಷ್ಟಿ ಆಗಿದ್ರೆ, ನಮ್ಮ ಮೇಲೆ ಏನಾದರೂ ನೆಗೆಟಿವ್ ಪ್ರಭಾವ ಬೀಳ್ತಾ ಇದ್ರೆ ಅದು ತಗೊಂಡು ಅದು ಸತ್ತೋಗುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಎದುರ್ಕೊಳ್ಬೇಡಿ. ನಿಮ್ಮ ಮೇಲೆ ಆಗಬೇಕಾಗಿರ್ತಕ್ಕಂಥ ದೃಷ್ಟಿ ಅಥವಾ ಯಾವುದೇ ನೆಗೆಟಿವ್ ಅನ್ನು ಅದು ತಗೊಂಡು ಅದು ಸತ್ತೋಗುತ್ತೆ. ಅದಕ್ಕೆ ಮೀನು ಸಾಕೋದಕ್ಕೆ ಇಷ್ಟ ಇರತಕ್ಕಂಥವರು ನಾರ್ತಲ್ಲಿ ಒಂದು ಮೀನಿನ ಒಂದು ಅಕ್ವೇರಿಯಂ ಅನ್ನು ಇಟ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ತುಂಬ ಅದ್ಭುತಗಳಾಗತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟಾಯ್ಲೆಟ್ ಬರಬಾರ್ದು. ಒಂದು ವೇಳೆ ಟಾಯ್ಲೆಟ್ ಬಂದಿದೆ ಅಂತ ಹೇಳಿದ್ರೆ ನೀವು ಆ ಟಾಯ್ಲೆಟನ್ನು ಬಂದ್ ಮಾಡೋದು ಒಳ್ಳೆಯದು. ಆ ಮೂಲೆ ಯಾವಾಗಲೂ ಕೂಡ ಫ್ರೀ ಆಗಿರೋ ಥರ ನೋಡ್ಕೊಳ್ಳಿ. ಬೆಳಗ್ಗೆ ಸಂಜೆ ಯಾವಾಗಲೂ ಕೂಡ ಈ ಮೂಲೆಯಲ್ಲಿ ಬಾಗಿಲು ಕಿಟಕಿ ತೆಗೆದಿಡಬೇಕು. ಬೆಳಗ್ಗೆ ಸೂರ್ಯೋದಯದ ಟೈಮಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ನೀವು ಕಿಟಕಿ ಬಾಗಿಲು ದೇವ್ ಮೂಲೆಯಲ್ಲಿ ತೆಗೆದಿಡೋದ್ರಿಂದ ನಿಮ್ಮ ಮನೆಗೆ ದೈವಶಕ್ತಿ ಒಳಗಡೆ ಬರುತ್ತೆ. ಕಾಸ್ಮಿಕ್ ಎನರ್ಜಿ ಬಂದು ಮನೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಹೆಚ್ಚಾಗತ್ತೆ. ಮತ್ತು ನಿಮಗೆ ಬರೋ ಎಪಿಸೋಡಲ್ಲಿ ಕೂಡ ನಿಮಗೆ ಸಾಕಷ್ಟು ವಾಸ್ತು ಟಿಪ್ಸನ್ನು ಹೇಳ್ತಾ ಬರ್ತಾ ಇರ್ತೀನಿ. ಇದರ ಜೊತೆಗೆ ನಿಮಗೆ ನಾರ್ತಲ್ಲಿ ಒಂದು ವಾಲ್ ಕ್ಲಾಕ್ ಇಟ್ಕೊಳ್ಳಿ. ಮನೆಯಲ್ಲಿ ವಾಲ್ ಕ್ಲಾಕನ್ನು ನೀವು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಾರ್ತ್ಗೆ ಒಂದು ಲೈವ್ ಸೈಜ್ ಮಿರರ್ ಹಾಕಿದರೆ, ನಿಮ್ಮನೇಲಿ ಏನಾದ್ರೂ ದೇವಮೂಲೆ ಕಟ್ಟಾಗಿದ್ದು ದೇವಮೂಲೆಯಲ್ಲಿ ದೋಷಗಳಿದ್ದರೆ ನೀವು ನಾರ್ತ್ಗೆ ಒಂದು ಲೈವ್ ಸೈಜ್ 3x6 ಒಂದು ಮಿರರನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಮನೆಯಲ್ಲಿ ಎನರ್ಜಿ ಜಾಸ್ತಿಯಾಗಿ ಆ ವಾಟರ್ ಕಾಂಟೆಂಟ್ ಮಿರರಲ್ಲಿ ಇರೋದ್ರಿಂದ ಆ ಜಾಗಕ್ಕೆ ಶಕ್ತಿ ತುಂಬಿ ಮನೆಯಲ್ಲಿ ಅದೃಷ್ಟ ಕೂಡ ಏರ್ಪಾಟಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ.